ಸೊ ಹಾಯ್ ಗಾಯ್ಸ್, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ನಿಮಗೆಲ್ಲ ಗೊತ್ತಿರ್ಬೋದು, ಇನ್ನು ಈ ವಾರ ಬಂದುಬಿಟ್ಟು 14 ಕಂಟೆಸ್ಟೆಂಟ್ಗಳಲ್ಲಿ 7 ಜನ ಆದರೆ ನಾಮಿನೇಟ್ ಆದರೆ ಆಗಿದ್ದಾರೆ. ಇನ್ನು ಈ 7 ಜನರಲ್ಲಿ ಯಾರಿಗೆ ಎಷ್ಟು ವೋಟ್ ಬಂದಿವೆ ಮತ್ತು ಯಾರು ಮುನ್ಸೂಚನೆಯಲ್ಲಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟಾಗಿ ಅಪ್ಡೇಟ್ ಕಡೆಗೆ ಬರೋದಾದರೆ, ಬಿಗ್ ಬಾಸ್ 11ರ ಕನ್ನಡ ವೋಟಿಂಗ್ 8ನೇ ವಾರ ಬಂದುಬಿಟ್ಟು, ಅಂದರೆ ಇಂದು ಗುರುವಾರ ಬಂದುಬಿಟ್ಟು ಯಾರಿಗೆ ಓಟು ಜಾಸ್ತಿ ಬಿದ್ದಿವೆ ಅಂತ ನೋಡೋದಾದರೆ, ಮೊದಲಿಗೆ ಬಂದುಬಿಟ್ಟು ಮೊದಲನೇ ಸ್ಥಾನದಲ್ಲಿ ಹನುಮಂತ್ ಆದರೆ ಇದ್ದಾರೆ ಅಂತಲೇ ಹೇಳ್ಬೋದು. ಇವರಿಗೆ ಸಖತ್ತಾಗಿ ರೆಸ್ಪಾನ್ಸ್ ಕೂಡ ಬರ್ತಿದೆ ಮತ್ತು ವೋಟಿಂಗ್ ಕೂಡ ಆ ಥರನೇ ಬಂದಿವೆ ಅಂತಲೇ ಹೇಳ್ಬೋದು. ಇನ್ನು ಸೆಕೆಂಡ್ ಆಗಿ ಮಂಜು ಅವ್ರಿಗೂ ಕೂಡ ಅದೇ ಥರ ವೋಟಿಂಗ್ ಆದರೆ ಬಂದಿವೆ ಮತ್ತು ಇವರು 2ನೇ ಸ್ಥಾನದಲ್ಲಿ ಆದರೆ ಇದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ಬಂದುಬಿಟ್ಟು ತ್ರಿವಿಕ್ರಮ್ ಆದರೆ ಇದ್ದಾರೆ. ಇವ್ರಿಗೂ ಕೂಡ ಸಖತ್ತಾಗಿ ರೆಸ್ಪಾನ್ಸ್ ಕೂಡ ಸಿಗ್ತಿದೆ ಮತ್ತು ಒಳ್ಳೆ ಗೇಮ್ ಪ್ಲೇ ಆದರೆ ಕೊಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಬಿಗ್ ಬಾಸ್ನಲ್ಲಿ ತ್ರಿವಿಕ್ರಮ್ ಅವರಿಗೆ ಸ್ವಲ್ಪ ರೆಸ್ಪಾನ್ಸ್ ಹಂಗೆ ಸಿಗ್ತಿದೆ ಮತ್ತು ಈ ಕಡೆ ಜನರಿಂದನೂ ಕೂಡ ಅದೇ ಥರ ವೋಟಿಂಗ್ ಬಂದಿವೆ ಅಂತಲೇ ಹೇಳ್ಬೋದು. ಇನ್ನು 4ನೇ ಸ್ಥಾನದಲ್ಲಿ ಬಂದುಬಿಟ್ಟು ಗೌತಮಿ ಜಾಧವ್ ಆದರೆ ಇದ್ದಾರೆ. ಇನ್ನು ಇದೀಗ 5ನೇ ಸ್ಥಾನದಲ್ಲಿ ಬಂದುಬಿಟ್ಟು ಇವತ್ತಿನ ದಿನದ ವೋಟಿಂಗ್ ಪ್ರಕಾರ ಮೋಕ್ಷಿತಾ ಪೈ ಅವರು 5ನೇ ಸ್ಥಾನದಲ್ಲಿ ಆದರೆ ಇದ್ದಾರೆ. ಇವ್ರಿಗೂ ಕೂಡ ಅದೇ ಥರ ರೆಸ್ಪಾನ್ಸ್ ಬರ್ತಿದೆ ಮತ್ತು ಒಳ್ಳೆ ಗೇಮ್ ಪ್ಲೇ ಕೊಟ್ಟರೆ ಸಾಕಂತಲೇ ಹೇಳ್ಬೋದು. ಇನ್ನು ಬಾಟಮ್ ಲಾಸ್ಟಲ್ಲಿ ಬಂದುಬಿಟ್ಟು 6ನೇ ಸ್ಥಾನದಲ್ಲಿ ಬಂದುಬಿಟ್ಟು ಧರ್ಮ ಕೀರ್ತಿರಾಜ್ ಅವರು 6ನೇ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಕೊನೆಯಲ್ಲಿ ಲಾಸ್ಟಲ್ಲಿ ಬಂದುಬಿಟ್ಟು ಚೈತ್ರ ಅವರು ಈ ವಾರದ ನಾಮಿನೇಟಲ್ಲಿ ಲಾಸ್ಟ್ ವೋಟಿಂಗ್ನಲ್ಲಿ ಲಾಸ್ಟ್ ಲೈನಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಚೈತ್ರ ಅವರು ನಿಮಗೆಲ್ಲ ಗೊತ್ತಿರ್ಬೋದು, ವಾರದ ಕತೆ ಕಿಚ್ಚನ ಜೊತೆ ಎಪಿಸೋಡ್ನಲ್ಲಿ ಕೂಡ ಕಿಚ್ಚ ಸುದೀಪ್ ಅವರು ಕೂಡ ಇವರಿಗೆ ಬೈದಿದ್ರು ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಚೈತ್ರ ಅವರಿಗೂ ಕೂಡ ನೆಗೆಟಿವ್ ಥಾಟ್ಸ್ ಓಡ್ತಿದ್ವು ಎಲ್ಲ ಜನರಲ್ಲಿ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಈ ಬಾರಿ ಚೈತ್ರ ಅವರಿಗೆ ಕಡಿಮೆ ಓಟ್ ಆದರೆ ಬಂದಿವೆ. ಇನ್ನು ಗುರುವಾರ ಅಂದರೆ ಇವತ್ತಿನ ವೋಟಿಂಗ್ ಲೈನ್ಸ್ ನೋಡೋದಾದರೆ ಚೈತ್ರ ಅವರು ಕೊನೆಯಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಮೊದಲನೇ ಸ್ಥಾನದಲ್ಲಿ ಬಂದುಬಿಟ್ಟು ಹನುಮಂತ್ ಅವರಾದರೆ ಇದ್ದಾರೆ. ನನ್ನ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಚೈತ್ರ ಅವರು ಹೋಗೋ ಚಾನ್ಸಸ್ ಇದೆ ಅಂತಲೇ ಹೇಳ್ಬೋದು. ನಿಮ್ಮ ಪ್ರಕಾರ ಯಾರು ಹೋಗ್ತಾರಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.